ಕರ್ನಾಟಕದ ಇತಿಹಾಸದಲ್ಲಿ ಸೌಮ್ಯ ರೆಡ್ಡಿ ಅವರು ಇವತ್ತು ದಕ್ಷಿಣ ಕ್ಷೇತ್ರದಿಂದ ಲೋಕಸಭೆಗೆ ನಿಂತಿದ್ದಾರೆ. ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ ಪುತ್ರಿ MLA ಆಗಿದ್ರು. ರಾಮಲಿಂಗಾರೆಡ್ಡಿ ಅನೇಕ ಜನಗಳಿಗೆ ಸುಮಾರು 7 ಟರ್ಮ್ ಗೆದ್ದಿದ್ರು ಕೂಡ ಕಾಲೇಜು ಸೀಟ್ಗಳಾಗಲಿ ಯಾವುದೇ ಒಂದು ಲೆಟ್ರ್ಗಳು ಕೊಡಬೇಕಾದ್ರೆ ರಾಮಲಿಂಗಾರೆಡ್ಡಿ ಅವರು ಜನಗಳಿಗೆ ಸ್ಪಂದಿಸಿರೋದ್ರಿಂದ ಇವತ್ತು BJP ಏನೇ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಕಾಂಗ್ರೆಸ್ನವ್ರಿಗೆ ಎಲ್ಲ CBIಗಳನ್ನ ಗೂಬೆ ಕುಣಿಸಿ ಮೋದಿಯವರು ಈ ಥರ ಕಾಂಗ್ರೆಸ್ನವ್ರು ಗೆಲ್ಲಬಾರ್ದು, ರಾಷ್ಟ್ರದಲ್ಲಿ ಬರಬಾರ್ದು ಅಂಥೇಳಿ ಒಂದು ಕುತಂತ್ರದಲ್ಲಿ ಮಾಡ್ಕೊಬಂದು ಇವತ್ತು ಅದು ನಡೆಸ್ತಾ ಇರೋದ್ರಿಂದ ಇವತ್ತು ನಮ್ಮ DK ಶಿವಕುಮಾರ್ ಅವರು ಬಂದು ಜಯನಗರದಲ್ಲಿ ಉದ್ಘಾಟನೆ ಮಾಡಿ ಈಗ ಪ್ರೊಸೀಜರ್ ಸ್ಟಾರ್ಟ್ ಆಯ್ತೈತೆ ನಾಮಪತ್ರ ಸಲ್ಲಿಸೋಕ್ಕೆ. ಅದು ಅವ್ರಿಗೆ ಶುಭ ಹಾರೈಸಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತ ಹೇಳ್ತೀವಿ. ಇತಿಹಾಸದಲ್ಲಿ ಇಷ್ಟು ವರ್ಷಕ್ಕೆ ಸೌತಲ್ಲಿ ಸೌಮ್ಯ ರೆಡ್ಡಿ ಫೈಟ್ ಮಾಡ್ತಾರೆ ಅನ್ನೋದು 100% ಇದೆ. ಸೌಮ್ಯ ರೆಡ್ಡಿ ಗೆಲ್ತಾರೆ ಅನ್ನೋದು ಇದೆ. ಗೆದ್ದರೆ ಸಾಕು, ಲೀಡಿಂಗ್ ಬೇಕಾಗಿದೆ. ಇವತ್ತು ಇಡೀ ಬೆಂಗಳೂರು ಉತ್ತರದಲ್ಲಿ ಎಲ್ಲ ಯುವಕರು ಇವತ್ತು ಒಟ್ಟುಗೂಡಿಸಿ ನಮ್ಮ ಡೆಲ್ಲಿಯಲ್ಲಿ ವಾಯ್ಸ್ ಯಾರು ಬೆಂಗಳೂರಿಂದ ಯಾರು ವಾಯ್ಸ್ ಕೊಡೋರಿಲ್ಲ. ಇವತ್ತು ಸೌಮ್ಯ ರೆಡ್ಡಿ ಅವರು ಮಹಿಳೆಗೆ ಯೂತ್ ಇದ್ದಾರೆ ಮತ್ತು ಮಹಿಳೆ ಇದ್ದಾರೆ, ಅವ್ರಿಗೆ ಬೆಂಗಳೂರು ವಾಯ್ಸು ಡೆಲ್ಲಿಯಲ್ಲಿ ಕೇಳಿಸ್ಬೇಕಾಗಿ ನಮ್ಮೆಲ್ಲ ಯುವಕರು ಇವತ್ತು ಅವ್ರು ಸಪೋರ್ಟ್ ಮಾಡ್ತೀವಿ. ಈ ಸರಿ ನಮ್ಮದೇ ಗೆಲುವು ನಮ್ಮದೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.